ಹಂಗಾರೆ ಅದನ್ನು ಬಿಡ್ರಿ. ಈಗ ಇಲ್ಲೇ ನಿಮ್ಮ ಹುಬ್ಬಳ್ಳಿ ಒಳಗೆ ಜಗದ್ಗುರು ಸಿದ್ಧಾರೂಢರು ಅಂತ ಆಗಿ ಹೋಗಿದಾರು, ಇದರ ನಿಮಗೆ ಗೊತ್ತದ. ಬಹಳ ದಿವಸ ಏನಾಗಿಲ್ಲ, ಅವರು ಶರೀರ ಬಿಟ್ಟಿದ್ದು 1929 ಇಸ್ವಿ ಒಳಗೆ, ಅಂದ್ರೆ ಬಹಳ ದಿವಸ ಆಗಿಲ್ಲ. ಅವರ ಶಿಷ್ಯ ಒಬ್ಬಿದ್ದ, ಅಂಥವು ಬಹಳ ಲೀಲೆಗಳಾಗ್ಯಾವ. ಸುಮ್ಮ ಉದಾಹರಣೆಗೆ ನಿಮಗೊಂದು ಹೇಳ್ತಾನು. ಹಂಗೆ ಬಾಬಾ ಅವರು ಕೂಡ ಬಹಳ ಮಂದಿಯ ದೈವವನ್ನು ಬದಲಿ ಮಾಡ್ಯಾರು, ಆಯುಷ್ಯವನ್ನು ವೃದ್ಧಿ ಮಾಡ್ಯಾರ. ಹುಬ್ಬಳ್ಳಿ ಸಿದ್ಧಾರೂಢರ ಶಿಷ್ಯ ಒಬ್ಬ, ಅದು ಮಿಸ್ರಿಕೋಟಿ ಬಡಿಯಾರ ಕಾಳಪ್ಪ ಅಂತ ಇದ್ದ. ಇಲ್ಲಿ ಮಿಸ್ರಿಕೋಟಿ ಸಮೀಪ ಅದ ನೋಡ್ರಿ, ಅಲ್ಲಿ ಬಡಿಯಾರ ಕಾಳಪ್ಪ ಅವೇನು ಮಾಡಿದ, ಮಕ್ಕಳು ದೊಡ್ಡ ಆದ ಕೂಡಲೇ ಪ್ರಪಂಚದ ಭಾರವನ್ನು ಅವ್ರ ಮ್ಯಾಲ ವಹಿಸಿ ಅವಂತಾನ ನಾ ಉಳಿದಷ್ಟು ಆಯುಷ್ಯ ಸಿದ್ಧಾರೂಢರ ಮಟ್ಟಕ್ಕೆ ಹೋಗಿ ಆಯುಷ್ಯ ಕಳೀತನಪ್ಪ, ನಿವೃತ್ತಿ ಜೀವನ ಭಗವತ್ ಚಿಂತನದೊಳಗೆ ಕಳೀತನಪ್ಪ, ನಿಮ್ಮ ಸಲುವಾಗಿ ನಾ ಭಾಳ ಟೈಮ ವ್ಯಯ ಮಾಡೇನಪ್ಪ, ಆಯುಷ್ಯ ಇನ್ನು ಎಷ್ಟು ಉಳಿದೈತೋ ಗೊತ್ತಿಲ್ಲ, ಉಳಿದಷ್ಟು ಆಯುಷ್ಯ ಅಪ್ಪನ ಸೇವಾ ಮಾಡ್ಕೋತ, ಅಪ್ಪನ ವಚನಾಮೃತವನ್ನು ಕೇಳ್ಕೋತ, ಅಲ್ಲೇ ಸೇವಾ ಮಾಡ್ಕೋತ ನಾ ಅಲ್ಲೇ ಧನ್ಯ ಆಗ್ತನು ಅಂತ ಹೇಳಿ ಮಕ್ಕಳಿಗೆ ಪ್ರಪಂಚದ ಜವಾಬ್ದಾರಿಯನ್ನು ವಹಿಸಿ ಬಡಿಗಾರ ಕಾಳಪ್ಪ ಬಂದಿದ್ದ ಮಠಕ್ಕೆ. ಈಗ ಅದು ತೇರದು ಹೋಯ್ತು ನೋಡ್ರಿ, ಸಿದ್ಧಾರೂಢರ ತೇರ ಮತ್ತು ಕೈಲಾಸ ಮಂಟಪ ಅವೇನದಾವಲ್ಲ, ಅದು ಮಿಸ್ರಿಕೋಟಿ ಬಡಿಗಾರ ಕಾಳಪ್ಪನ ನೇತೃತ್ವದೊಳಗನ ಆದದ್ದು ಅವೆಲ್ಲ. ಅವನು ಮತ್ತೆ ತನ್ನ ಕೈಯಾಗ ಭಾಳ ಮಂದಿನ ತೊಗೊಂಡು ಕೆಲಸ ಮಾಡಿದ. ಅವನು ಮೇಸ್ತ್ರಿ, ಭಾಳ ಶಾಣೆ ಇದ್ದವ. ಅವನೊಂದು ಏನು ನೇಮ ಅಂತ ಕೇಳಿದರೆ, ಸಿದ್ಧಾರೂಢರ ಮನಮುಟ್ಟಿ ಸೇವಾ ಮಾಡೋದು, ಅವರು ಪ್ರವಚನ ಹೇಳೋ ಟೈಮ್ಗೆ ಪ್ರವಚನ ಕೇಳೋದು, ಆ ಬಳಿಕ ಪ್ರಸಾದ ಟೈಮ್ಗೆ ಪ್ರಸಾದ ಮಾಡೋದು, ಉಳ್ಕಿ ಟೈಮ್ಗೆ ಸೇವಾ ಮಾಡೋದು. ಅಂದ್ರೆ ಈ ತೇರ್ ಮಾಡೋದು, ಕೈಲಾಸ ಮಂಟಪ ಅಲ್ಲಿ ಅವಶ್ಯಕತೆ ಏನತಿ ಅದನ್ನೆಲ್ಲ ಮಾಡ್ಕೋತ ಟೈಮ್ ಕಳೆಯುವುದು. ಅವನದೊಂದು ರೂಢಿ ಏನಿತ್ತಂದ್ರೆ, ದಿನಾಲು ಬೆಳಿಗ್ಗೆ ಅಪ್ಪ ಅವರು ಮಲಗಿರುವಂಥ ಏನು ಕೊಲೆ ಐತಲ್ರ, ಅವರು ಎದ್ದು ಹೊರಗೆ ಬರೋ ಟೈಮ್ಗೆ ನೀವು ಅಲ್ಲಿ ಬಂದ ನಿಂದ್ರಾಮ. ಅವ್ರು ಬೆಳಿಗ್ಗೆ ಏನು ಹೇಳ್ತಿದ್ರಲ್ಲ ಅವಾಗ ಬಂದು ನಿಂದ್ರಾಮ. ಅಪ್ಪ ಅವರು ಬಾಗಿಲ ತೆಗೆದು ಬಂದರು ಅಂತಂದ್ರೆ ದಂಡವತ್ತ ನಮಸ್ಕಾರ ಹಾಕವ, ಆ ಬಳಿಕ ತನ್ನ ಸೇವಾಕ ಹತ್ತವ. ಇದು ದಿವಸ ಅವನ ಒಂದು ದಿನಚರಿ ರೂಢಿ ಇತ್ತು. ದಿನಾಲು ಬಂದಂಗ ಬಡಿಗಾರ ಕಾಳಪ್ಪ ಬಂದ ಬಾಗಿಲ್ದಾಗ ನಿಂತಿದ್ದ. ಸಿದ್ಧಾರೂಢರು ಬಾಗಿಲ ತೆಗೆದು ಹೊರಗೆ ಬಂದರು. ಅವ ದಂಡವತ್ತ ನಮಸ್ಕಾರ ಹಾಕಿ ಕೈ ಮುಕ್ಕೊಂಡು ಎದ್ದು ನಿಂತ. ಭಾಳೋ ತನಕ ಸಿದ್ಧಾರೂಢರು ಅವನ ಮುಖ ನೋಡಿದರು. ಮುಖ ನೋಡಿ ಒಂದು ಮಾತು ಹೇಳ್ತಾರೆ, ಕಾಳಪ್ಪ ನೀ ಹಿಡಿದ ಕೆಲಸ ಅರ್ಧಕ್ಕ ಉಳಿಯುವಂಗೆ ಕಾಣ್ತೈತಲ್ಲೋ ಅಂದ್ರು. ನೀ ಹಿಡಿದ ಕೆಲಸ ಅರ್ಧಕ್ಕೆ ಉಳಿಯುವಂಗೆ ಕಾಣ್ತೈತಲ್ಲೋ ಅಂತಂದ್ರು. ಪಕ್ಕಾ ಗುರುವಿನ ಮಗಾರಿ ಅವ ಇದೊಂದು ಮಾತಿನ್ಯಾಗ ತಿಳ್ಕೊಂಡು ಬಿಟ್ಟ, ನನ್ನ ಆಯುಷ್ಯ ಮುಗದತಿ, ನನಗ ಮರಣ ಬಂದತಿ ಅದು ತಿಳ್ಕೊಂಡ. ಅದು ಕಾಣಿಸ್ರಿ, ಶಿಷ್ಯ ಗುರುಪುತ್ರ ಮರಣಕ್ಕೆ ಅಂಜಂಗಿಲ್ಲ. ಅವ ಗುರುಪುತ್ರ, ಗುರುವಿನ ಮಗ ಏನಿರ್ತಾನಲ್ಲ, ನಿಜವಾದ ತತ್ವಜ್ಞಾನಿಯ ಗುರುವಿನ ಮಗ ಏನಿರ್ತಾನಲ್ಲ, ಅವ ಜನನ ಮರಣಗಳು ದೇಹಕ್ಕದಾವೆ ಹೊರತು ನನಗಿಲ್ಲ ಅಂತ ತಿಳ್ಕೊಂಡಿರ್ತಾನ. ಇದು ಜ್ಞಾನಿಯ ಲಕ್ಷಣ ಇದು. ಅದಕ್ಕೆ ಅವಂದ ಹಿಂಗಾತಯಪ್ಪ, ಮತ್ತು ನಾ ಸೇವಾ ಮಾಡ್ಬೇಕಂತ ಬಂದೀನಿಪ್ಪ, ಮತ್ತು ಸೇವಾ ಮಾಡಾಕ ಹತ್ತಿದ್ನಿ, ಮತ್ತು ಕೆಲಸ ಅರ್ಧಾಕ ಉಳಿವಂಗೆ ಕಾಣ್ತೈತಲ್ಲ ಅಂತ ನೀನ ಅತಿ ಅಂತಂದ್ರೆ ಇನ್ನು ಉಳಿದ್ರೆ ಉಳಿವಲ್ತಕ್ಕ ನಾರ ಏನು ಮಾಡಲಿ, ಸೇವಾ ಮಾಡಕ್ಕೆ ಬಂದವ ಸೇವಾ ಮಾಡೀನಿ, ಇನ್ನು ಕೆಲಸ ಉಳಿತೈತೆ ಅಂದ್ರೆ ಉಳಿಲಿ, ನಾರ ಏನು ಮಾಡಲಿ ಅಂತ ಅಂದವ. ಅದಕ್ಕೆ ಸಿದ್ಧಾರೂಢರು ಇಲ್ಲೋ ಅದು ನಿನ್ನ ಕೈಲೇನ ಮುಗಿದ್ರೆ ಚಲೋ ಆಕತಿ ಅಂತ ಅಂದ್ರು. ಸಿದ್ಧಾರೂಢರು ನಿನ್ನ ಕೈಲೇನ ಮುಗಿದ್ರೆ ಚಲೋ ಆಕತಿ ಅಂತ ಅನ್ನೋದಕ್ಕೆ ಅದು ನಿನಗೆ ಬಿಟ್ಟಿದಪ್ಪ, ಮತ್ತೆ ಹೆಂಗೆ ಮಾಡ್ತೀವಿ ನೋಡಂದವ. ಅದು ನಿನಗೆ ಬಿಟ್ಟಿದ್ದಪ್ಪ, ಹೆಂಗೆ ಮಾಡ್ತೀನಿ ನೋಡು ಅಂದ್ಕೊಳ್ಳಿ. ಏನಿಲ್ಲೋ ನೀವು ಬಡಿಗಾರು, ನೀವು ಭಾಳ ಬೆರಿಕಿ, ಒಮ್ಮೆ ಹಿಡಿದ ಕೆಲಸ ಮತ್ತೊಬ್ಬ ಬಂದು ಮಾಡ್ರೆ ಅದು ಹತ್ತಂಗ ಇಲ್ಲ, ನೀವು ಭಾಳ ಬೆರಿಕಿ ಮಂದಿ, ಅದಕ್ಕೆ ಅದು ನಿನ್ನ ಕೈಲೇನ ಮುಗಿದ್ರೆ ಚಲೋ ಆಗತಿ. ಆತಪ್ಪ ಇನ್ನೊಂದು 20 ವರ್ಷ ಆಯುಷ್ಯ ನಿಂದು ಹೆಚ್ಚು ಮಾಡೋನು, ಹೋಗಿ ಕೆಲಸ ಮಾಡಿ ಹೋಗಿ ಅಂದ್ಬಿಟ್ರು. ನಿಮ್ಗೆ ಹೇಳ್ತೇನ್ರಿ, ಈ ಮಾತು ಅನ್ನುವಾಗ ಕೇಳಿದ ಒಬ್ಬ ಆವತ್ತ ತಾರೀಖ ಬರೆದಿಟ್ಟವ.
ಇನ್ನು 20 ವರ್ಷ ನಿನ್ನ ಆಯುಷ್ಯ ಹೆಚ್ಚು ಮಾಡಿದೆವು, ಮಾಡೋನು, ಕೆಲಸಕ್ಕೆ ಹತ್ತು ಹೋಗು ಅಂದಾಗ ತಾರೀಖು ಬರೆದಿಟ್ಟಿದ್ರಲ್ಲ. ಅವ ಹೇಳ್ತಾನೆ ಈ ಮಾತ. ಅಪ್ಪ ಅವರು ಹೇಳಿದ ಬಳಿಕ ಬರೋಬ್ಬರಿ 20 ವರ್ಷಕ್ಕನ ಅವನ ಶರೀರ ಹೋತು ಅಂತ ಹೇಳಿ ಅಂದ ಬಳಿಕ ಮತ್ತು ಮಹಾತ್ಮರ ಆಶೀರ್ವಾದದಿಂದ ಆಯುಷ್ಯ ಹೆಚ್ಚು ಆಕತಿ ಅನ್ನೋದು ಏನಂತೀರಿ? ಹಾ, ಖರೇ. ಇದು ಮಾತು ಬರೇ ಅಲ್ಲಿದು, ಇದು ಬರೇ ಮಾತಲ್ಲ, ಇದು ಖರೇ ಮಾತತಿ. ಆಯುಷ್ಯ ವೃದ್ಧಿ ಆಕತಿ. ಇನ್ನೇನು ಯಾವಾಗ ಆಕತಿ ಅಂತಂದ್ರೆ ನಾವು ಮಾಡಿದ ಸೇವೆಗೆ, ಭಕ್ತಿಗೆ ಆ ಮಹಾತ್ಮನ ಹೃದಯ ಕರಗಬೇಕು. ಮತ್ತೆ ಈಗ ಹೆಂಗೆ ಮಾರ್ಕಂಡೆ ಬಂದು ಮಲ್ಲಿಗೆ ನಮಸ್ಕಾರ ಮಾಡಿದ ಬಳಿಕ ಎಲ್ಲಾರ್ದು ಹೃದಯ ಕರಿಗೆ ಅವ್ರಿಗೂ ಗೊತ್ತಾಗ್ಲಾರ್ದಂಗೆ ಹೆಂಗೆ ಶತಾಯುಷ್ಯಮಾನ ಭವ ಅಂತ ಬಂತಲ್ಲ, ಹಂಗೆ ಅವ್ರ ಹೃದಯ ನಾವು ಮಾಡಿದ ಸೇವೆಗೆ ಕರಗಬೇಕು. ಹೃದಯ ಕರಿಗೆ ಆಶೀರ್ವಾದ ಮಾಡಿದ್ರಂದ್ರೆ ಅದ್ರ ಜೊತೆಗೆ ಅವ್ರು ಮಾಡಿದ ತಪಸ್ಸು ಹರಿದು ಬರ್ತೈತಿ. ಮತ್ತು ನಾವು ಮ್ಯಾಗಿನ ಮ್ಯಾಗ ರಾಮನಾಮ ಜಪ ಮಂದಿ ಗಂಟೆ ಗಪ ಮಾಡಿದ್ವಿ ಅಂದ್ರೆ ಅದೇನು ಆಶೀರ್ವಾದ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ನಾವು ಸಾಯೋ ತನಕ ಹಿಂಗೆ ಬಂದು ಹೋಗೋದು, ಏನೇನು ಆಗಂಗಿಲ್ಲ. ಇದು ಹೃದಯ ಕರಗಬೇಕು, ಮಹಾತ್ಮನ ಹೃದಯ ಕರಗಬೇಕು, ಆವಾಗ ಇದು ಸಾಧ್ಯ. ಅದಕ್ಕೆ ಸಿದ್ಧಾರೂಢರದು ಹಿಂಗೆ ಜೀವನದೊಳಗೆ ಘಟನೆ ಆಗೈತಿ. ನೀವು ಹಿಂಗೆ ಅಂದಿರಿ ಅಂದ್ರೆ ಸಿದ್ಧಾರೂಢರನ್ನು ನಾವು ನೋಡಿಲ್ಲಪ್ಪ ಅಂತ